ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ.ಬೆಟ್ಟಳ್ಳಿ ಹಾಗೂ ಹುಲಿಕೆರೆ ಕಪ್ಪು ಮಧ್ಯದಲ್ಲಿ ಬರುತ್ತೆ. ಪ್ರತಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಈ 4 ದಿನ ಕವಡೆಶಾಸ್ತ್ರ ಇರುತ್ತೆ. ಕವಡೆಶಾಸ್ತ್ರದ ವಿಶೇಷತೆ ಏನಂದರೆ ಭಕ್ತರೇ ಸ್ವತಃ ಕವಡೆ ಬಿಡೋದ್ರಿಂದ ಏನು ಸಮಸ್ಯೆ ಇದೆ, ಸಮಸ್ಯೆ ಎಷ್ಟು ದಿನದಲ್ಲಿ ಬಗೆಹರುತ್ತೆ, ಏನು ಮಾಡಬೇಕು ಅಂತೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ. ಅದು ಇವು 5 ದಿನದಲ್ಲಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಇವು 4 ದಿನದಲ್ಲಿ ಬೆಳಿಗ್ಗೆ ಮಾರ್ನಿಂಗ್ 7 ಗಂಟೆಯಿಂದ 1 ಗಂಟೆವರೆಗೆ ಇರುತ್ತೆ. ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ. ಅಂಜನ ಶಾಸ್ತ್ರದ ವಿಶೇಷತೆ ಏನಂದರೆ ವಿಳ್ಯದೆಲೆ ಮೇಲೆ ಅಂಜನ ಹಾಕಿ ನೋಡೋದ್ರಿಂದ ಯಾವ ಸಮಸ್ಯೆ ಇದೆ, ಸಮಸ್ಯೆ ಎಷ್ಟು ದಿನ ಬಂತು, ಏನು ಪರಿಹಾರ ಮಾಡಬೇಕು ಅಂತೇಳಿ ಅಂಜನ ಹಾಕಿ ನೋಡಿ ಹೇಳುವಂಥದ್ದು ಒಂದು ವಿಶೇಷವಾಗಿರುತ್ತೆ. ಪ್ರತಿಯೊಬ್ಬರು ನಂಬಿಕೆ, ಭಕ್ತಿ, ವಿಶ್ವಾಸ ಇಟ್ಟು ಬನ್ನಿ. ಚಾನಲ್ ಮುಖಾಂತರ ನೋಡೋ ಭಕ್ತರು ಪ್ರತಿಯೊಬ್ಬರು ಹೇಳೋದನ್ನು ಅಪನಂಬಿಕೆ ಎಲ್ಲ ಕಡೆ ಹೋಗಿದ್ದು ಇದೊಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರಬೇಡಿ, ನಂಬಿಕೆ ಇಟ್ಟು ಬನ್ನಿ, ಖಂಡಿತ ಫಲ ಸಿಗುತ್ತೆ. ತೀರ್ಥ ಸ್ನಾನದ ವಿಶೇಷ ಅಂದರೆ ಎಲ್ಲ ದ್ರವ್ಯಗಳನ್ನ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ್ದು ತೀರ್ಥನ ತಲೆ ಮೇಲೆ ಇಟ್ಟು ಹಾಕ್ಸೋದ್ರಿಂದ ಯಾವುದೇ ದುರಿತ ದೋಷಗಳು ಇದ್ದರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ಒಂದು ನಂಬಿಕೆ. ತೀರ್ಥ ಸ್ನಾನದ ಸಮಯ ಬಂದು ಶುಕ್ರವಾರ ಮತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇವು 3 ದಿನದಲ್ಲೇ ಇರುತ್ತೆ. ಆ ದಿನ ಬಂದು ಮಾರ್ನಿಂಗ್ 9:30 ಒಳಗಡೆ ಇಲ್ಲಿರಬೇಕು. ಒಳಗಡೆ ಇದ್ದರೆ ಖಂಡಿತ ತೀರ್ಥ ಸ್ನಾನ ಅದು ಹೋಗೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಪಾದ ಕೊಡೋದ್ರಿಂದ ಕೆಲಸ ಆಗುತ್ತೆ ಅಂದರೆ ಪಾದ ಕೊಡುತ್ತೆ, ಕೆಲಸ ಆಗಲ್ಲ ಅಂದರೆ ಪಾದ ಕೊಡಲ್ಲ. ಮಕ್ಕಳಿಲ್ಲ ಅಂದ್ರೆ ಅನುಕೂಲ ಆಗಿದೆ, ಮದುವೆ ಆಗಿಲ್ಲ ಅಂದ್ರೆ ಅನುಕೂಲ ಆಗಿದೆ. ಮತ್ತು ಕುಡ್ತ ಚಟದಿಂದ ದಾಸರಾಗಿರುವಂಥ ಸಾವಿರಾರು ಜನ ಕುಡ್ತನ ಬಿಡಿಸಿರುವಂಥದ್ದು, ಲಕ್ಷಾಂತರ ಜನ ಇಲ್ಲಿ ಬಂದು ಒಳ್ಳೆಯದಾಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ನಂಬಿಕೆ ಇಟ್ಟು ಬನ್ನಿ, ವಿಶ್ವಾಸ ಇಟ್ಟು ಬನ್ನಿ, ಖಂಡಿತ ಫಲ ಸಿಗುತ್ತೆ. ತಲನಾಗಮಮ್ಮ ನೀ ಓಡಿ ಬಂದ ಆಡಮ್ಮ, 2 ತಲನಾಗಮಮ್ಮ ನೀ ಹಿಂದಿರ ರೂಪವಮ್ಮ. 1 ತಲನಾಗಮಮ್ಮ ನೀ ಓಡಿ ಬಂದ ಆಡಮ್ಮ, 2 ತಲನಾಗಮಮ್ಮ ನೀ ಹಿಂದಿರ ರೂಪವಮ್ಮ. 3 ತಲನಾಗಮಮ್ಮ ನೀ ಮುಂತಲಿದ ಮಾರೆಯಮ್ಮ, 3 ತಲನಾಗಮಮ್ಮ ನೀ ಮುಂತಲಿದ ಮಾರೆಯಮ್ಮ. 4 ತಲನಾಗಮ್ಮ ನೀ 4ನೇ ವೇದವಮ್ಮ, 4 ತಲನಾಗಮ್ಮ ನೀ 4ನೇ ವೇದವಮ್ಮ. 1 ತಲನಾಗಮಮ್ಮ ನೀ ಓಡಿ ಬಂದ ಆಡಮ್ಮ, 2 ತಲನಾಗಮ್ಮ. ಈಗಾಗಲೇ ಲಕ್ಷಾಂತರ ಜನರು ಒಳಿತನ ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಕಡು ಬಡವರು ಕೋಟ್ಯಾಧಿಪತಿಗಳಾಗಿದ್ದಾರೆ. ವೈದ್ಯರು ಬದುಕುಳಿಯೋದಿಲ್ಲ ಎಂದು ಹೇಳಿದಂತಹ ವ್ಯಕ್ತಿಗಳು ಬದುಕುಳಿದಿದ್ದಾರೆ. ಮಾಂಗಲ್ಯ ಭಾಗ್ಯವನ್ನು ಕಾಣದ, ಸಂತಾನ ಭಾಗ್ಯವನ್ನು ಕಾಣದ ಸಹಸ್ರಾರು ಮಂದಿಯ ಕೋರಿಕೆಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಈಡೇರುತ್ತಿವೆ. Come